ನೋಡಿ ಇಲ್ಲಿ ಹೈವೇಗೆ ಅಟ್ಯಾಚ್ ಆಗಿರುವಂಥ ಲೇಔಟು ಎಲ್ಲ ಅಮ್ಯೂನಿಟೀಸ್ ರೆಡಿ ಇದೆ. 30 ಫೀಟ್ ರೋಡು, ವಾಟರ್ ಕಲೆಕ್ಷನ್, ಡ್ರೈನೇಜು, ಪವರ್ ಕಲೆಕ್ಷನ್ ಎಲ್ಲ ರೆಡಿ ಇದೆ. ಪ್ರಾಪರ್ ಸಿವೇಜ್, ಪ್ರಾಪರ್ ಡ್ರೈನೇಜ್ ಕೂಡ ರೆಡಿ ಇದೆ. ಟೋಟಲ್ 4 ಎಕರೆ 34 ಕ್ವಿಂಟಲ್ ಮಾಡಿರೋ ಸೈಟು. ಟೋಟಲ್ ಸೈಟ್ ಬಂದು 137 ಸೈಟ್ ಬಂದಿದೆ. ಈಸ್ಟ್ ವೆಸ್ಟ್ ನಾರ್ತ್ ಸೌತು 20-30, 20-40, 30-40, 30-50 ಯಾವ ಡೈಮೆನ್ಷನ್ ಬೇಕು, ಯಾವ ಸೈಜ್ ಬೇಕು ನಮ್ಮ ಹತ್ರ ಅವೈಲೇಬಲ್ ಇದೆ. ಬನ್ನಿ. ದೊಡ್ಡಬಳ್ಳಾಪುರ ಹೈವೇ 2 ಕಿಲೋಮೀಟ್ರು, ರೈಲ್ವೆಗಳಲ್ಲಿ ಬಂದು 2 ಕಿಲೋಮೀಟ್ರು, ನೆಲಮಂಗಲ ಸಿಟಿ ಬಂದು 6 ಕಿಲೋಮೀಟ್ರು, ತುಮಕೂರು ಹೈವೇ ಜಸ್ಟ್ 5 ಕಿಲೋಮೀಟ್ರು. ಸೆಂಟ್ರಲ್ಲೇ ನಮ್ಮ ಲೇಔಟು, ಮೇನ್ ರೋಡು ಅಟ್ಯಾಚ್ ಆಗಿರುವಂಥ ಲೇಔಟು. ಇಂಥ ಬೆಲೆಯಲ್ಲಿ ಸುತ್ತಮುತ್ತ ವಿಚಾರಿಸ್ಕೊಂಬಂದ್ರೆ ಯಾರೂ ಕೊಡಲ್ಲ ನಿಮಗೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಲೇಔಟ್ ತೋರಿಸೋ ಬದಲು ರೋಡ್ ಮೇಲೆ ನಿಂತ್ಕೊಂಡು ಏನಪ್ಪ ಮಾಡ್ತಿದ್ಯಾ ಅಂತಂದ್ರೆ ವೀಕ್ಷಕರೇ, ಈ ಲೇಔಟ್ ಇರುವಂಥದ್ದು ರೋಡ್ ಪಕ್ಕದಲ್ಲಿ ತೋರಿಸಿ ನಮ್ಮ ವೀಕ್ಷಕರಿಗೆ. ನೋಡಿ, ಪಕ್ಕದಲ್ಲೇ ಇರುವಂತಹ ಲೇಔಟ್ ಅಂತ ಹೇಳ್ಬೋದು. ಇದನ್ನ ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋಂಥವ್ರು MK ನಂದಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ವಿಜಯ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್, ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಓ ಸೂಪರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಒಳ್ಳೊಳ್ಳೆ ಲೇಔಟ್ ತೊಗೊಂಡ್ಬರ್ತಾ ಇರ್ತಾರೆ. ಎಸ್ಪೆಷಲಿ ಮೇನ್ ರೋಡ್ ಪಕ್ಕದಲ್ಲೇ ಇರುತ್ತೆ ನಿಮ್ದು ಯೂಶುವಲಿ. ಓಕೆ, ಇದು ಯಾವ ಮೇನ್ ರೋಡ್ ಸರ್? ಸರ್ ಇದು ಬಂದು ನಿಮಗೆ ಹಿಂಗೆ ಹೋಗ್ತೀರಾ ಅಂದ್ರೆ ರೈಲ್ವೆಗಳಿಗೆ ಹೋಗ್ತೀರಾ, ಗೊಲ್ಲಹಳ್ಳಿ ನೆಲಮಂಗಲ ಸಿಟಿ. ಹಿಂಗೆ ಹೋದ್ರೆ ಹೋಗ್ತೀರಾ ಶಿವಕುಮಾರ ಸ್ವಾಮಿ ಇಂಜಿನಿಯರಿಂಗ್ ಸ್ಕೂಲ್ ಕಾಲೇಜು ತ್ಯಾಮಗೊಂಡು. ಅಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತೆ ಸರ್? ಸರ್ ಎಕ್ಸಾಕ್ಟ್ ಶಿವಕುಮಾರ ಸ್ವಾಮಿ ಸ್ಕೂಲ್ ಕಾಲೇಜಿಂದ ಬಂದು 3 ಕಿಲೋಮೀಟರ್ ಆಗುತ್ತೆ. ಗೊಲ್ಲಹಳ್ಳಿಗೆ ಹೋಗ್ತೀರಾ ಜಸ್ಟ್ 2 ಕಿಲೋಮೀಟರ್. ನೆಲಮಂಗಲ ಹೋಗ್ಬೇಕು. ನೆಲಮಂಗಲ ಜಸ್ಟ್ ನಿಮಗೆ 6 ಇಂದ 7 ಕಿಲೋಮೀಟರ್. ದೊಡ್ಡಬಳ್ಳಾಪುರ ಹೈವೇ ಕೂಡ ಬರುತ್ತಲ್ಲ? ಎಸ್, ದೊಡ್ಡಬಳ್ಳಾಪುರ ನ್ಯಾಷನಲ್ ಹೈವೇ ಬರ್ತಿದೆ ಸರ್. ಅದು ಜಸ್ಟ್ ಬರೀ 2 ಕಿಲೋಮೀಟರ್. ಬನ್ನಿ ಲೇಔಟ್ ಅಲ್ಲಿ ಒಳಗಡೆ ಹೋಗೋಣ. ಸೊ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಮೊದಲೇದಾಗಿ ಲೈಕ್ ಇದು ಯಾವ ಏರಿಯಾ? ಈ ಏರಿಯಾ ಹೆಸರು ಸರ್ ಏರಿಯಾ ಬಂದು ತ್ಯಾಗದಳ್ಳಿ ವಿಲೇಜ್ ಅಟ್ಯಾಚ್. ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೋಬಹುದು. ಗೂಗಲ್ ಸರ್ಚ್ ಮಾಡಿದ್ರು ಬರುತ್ತೆ ಸರ್. ಬರುತ್ತೆ, ತ್ಯಾಗದಳ್ಳಿ ಅಂತ ಬರುತ್ತೆ. ಓಕೆ. ಅಂಡ್ ಇಲ್ಲಿ ಸುತ್ತಮುತ್ತಲು ಊರುಗಳಂತ ಬಂದ್ರೆ ಯಾವ್ಯಾವ ಊರು ಬರುತ್ತೆ ನಮಗೆ? ಎಲ್ಲಿಗೆ ಹೋಗ್ಬೋದು ನಾವು? ಊರು ಕನೆಕ್ಟಿವಿಟಿ ಹೋಗ್ತಿದೆ ಸರ್. ಅದೇ ಹೇಳಿದ್ನಲ್ಲ, ಈ ರೋಡ್ ಹೋಗ್ತಿದೆ ನಿಮಗೆ ಶಿವಕುಮಾರ ಸ್ವಾಮಿ ಇಂಜಿನಿಯರ್ ಸ್ಕೂಲ್ ಕಾಲೇಜು, ತ್ಯಾಮಗೊಂಡ್ಲು, ಮತ್ತೆ ಹಂಗೆ ಹೋಗ್ತಿದ್ರೆ ನಿಮ್ಗೆ ಮತ್ತೆ ತುಮಕೂರು ಹೈವೇ ಕನೆಕ್ಟ್ ಆಗ್ತೀರಾ. ದಾಬಸ್ಪೇಟೆಗೂ ಕನೆಕ್ಟ್ ಆಗುತ್ತೆ. ನಿಮ್ಗೆ ಈ ಸೈಡ್ ಹೋಗ್ತಾರೆ ಗೊಲ್ಲಹಳ್ಳಿಗೆ ಹೋದ್ರೆ ನಿಮ್ಗೆ ಎಲ್ಲಾ ತರನು ಹೈವೇಗಳು ಸಿಕ್ಬಿಡುತ್ತೆ. ಗೊಲ್ಲಹಳ್ಳಿಗೆ ಹೋದ್ರೆ ನಿಮ್ಗೆ ಹೆಸಗಡ್ಡ ರೋಡ್ ಕನೆಕ್ಟಿವಿಟಿ ಬರುತ್ತೆ, ದೊಡ್ಡಬಳ್ಳಾಪುರ ನ್ಯಾಷನಲ್ ಹೈವೇ ಬರುತ್ತೆ, ನೆಲಮಂಗಲ ಸಿಟಿ ಜಂಕ್ಷನ್ ಬರುತ್ತೆ. ನೆಲಮಂಗಲ ಸಿಟಿ ಜಂಕ್ಷನ್ ಹೋಗ್ತೀನಿ ನೀವು ತುಮಕೂರು ಹೈವೇ, ಮಂಗಳೂರು ಹೈವೇ ಎಲ್ಲಾ ತರ ರೋಡ್ ಕನೆಕ್ಟಿವಿಟಿ ಬಂದ್ಬಿಡುತ್ತೆ. ಸೊ ವೀಕ್ಷಕರೇ, ನಾನು ಬರ್ಬೇಕಾದ್ರೆ ನಿಮ್ಗೆ ಹೆಸರು ಕೆಟ್ಟದ್ರಿಂದ ಶೂಟ್ ಕೂಡ ಮಾಡ್ಕೊಂಡ್ ಬಂದಿದ್ದೀನಿ. ಪ್ರಾಪರ್ ರೋಡ್ ಇದೆ, ಒಂಚೂರು ಪ್ರಾಬ್ಲಮ್ ಇಲ್ಲ ಸರ್. ಒಂದು ಚೂರು ಪ್ರಾಬ್ಲಮ್. ನೀಟ್ ರೋಡ್ ಇದೆ. ನಿಮ್ ನೆಲಮಂಗಲ ಸಿಟಿಯಿಂದ ಬರ್ತೀನಿ ಜಸ್ಟ್ 5 ನಿಮಿಷ ಡ್ರೈವಿಂಗ್. 5 ನಿಮಿಷ ಆರಾಮಾಗಿ ಲೇಔಟ್ ರೀಚ್ ಆಗ್ಬಿಡುತ್ತೆ. ಹೌದು, ಹೆಸರು ಗಂಟದಿಂದ ಅಷ್ಟೇ ನೀವು 3 ರಿಂದ 4 ನಿಮಿಷದಲ್ಲಿ ಇಲ್ಲಿ ಬರ್ಬೋದು. ಸೊ ತುಮಕೂರು ರೋಡಿಂದ ಬರ್ತೀರಾ ಅಂತಂದ್ರೆ 15 ನಿಮಿಷದಲ್ಲಿ ನೀವು ಆರಾಮಾಗಿ ಇಲ್ಲಿ ರೀಚ್ ಆಗ್ಬಿಡ್ಬೋದು. ಸರ್ ಇವಾಗ ಲೇಔಟ್ ನ ವಿಚಾರಕ್ಕೆ ಬಂದ್ಬಿಡೋಣ. ಅಂಡ್ ಇದು ಎಷ್ಟು ಎಕರಲ್ಲಿ ಮಾಡಿರೋಂಥ ಲೇಔಟ್? ಸರ್ ಟೋಟಲ್ ಎಕರೆ ಬಂದು 4 ಎಕರ್ 34 ಕ್ವಿಂಟಲ್ಸ್ ಬರುತ್ತೆ. ಎಷ್ಟು ಸೈಟ್ ಬರ್ತಾ ಇದೆ? ಟೋಟಲ್ 137 ಸೈಟ್ ಬರ್ತಿದೆ. ಎಷ್ಟು ಅವೈಲೇಬಲ್ ಇದೆ ಅದರಲ್ಲಿ? ಅವೈಲೇಬಲ್ ಸರ್ ನೀವು ನೋಡ್ತೀರಾ 100 ಸೈಟ್ಕಿನ ಅವೈಲೇಬಲ್ ಇದೆ. 100 ಅಂತೂ ಸಿಗುತ್ತೆ. ಒಂದು 37 ಸೈಟ್ ಸೋಲ್ಡ್ ಔಟ್ ಆಗಿದೆ. ಯಾವ್ಯಾವ ಫೇಸಿಂಗ್ ಬರುತ್ತೆ, ಯಾವ್ಯಾವ ಡೈಮೆನ್ಷನ್ ಸಿಗುತ್ತೆ? ಸರ್ ಫೇಸಿಂಗ್ ಹೋಗ್ತೀನಿ ಅಂದ್ರೆ ಇವಾಗ ಪ್ರೀ ಲಾಂಚಿಂಗ್ ಮಾಡ್ತಾ ಇರೋದ್ರಿಂದ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲಾ ತರ ಡೈಮೆನ್ಷನ್ ಸಿಗುತ್ತೆ. ಸರಿ. ಮತ್ತೆ ಎಲ್ಲಾ ತರ ಫೇಸಿಂಗು ಸಿಗುತ್ತೆ. ಡೈಮೆನ್ಷನ್ ನೀವು ಏನಾರ ಹೋಗ್ತೀನಿ ಅಂದ್ರೆ 20-30, 20-40, 30-40, 30-50 ಎಲ್ಲಾ ತರ ಡೈಮೆನ್ಷನ್ ಅವೈಲೇಬಲ್ ಇದೆ. ಬಟ್ ಯಾಕಂದ್ರೆ ಪ್ರೀ ಲಾಂಚಿಂಗ್ ಬಿಡ್ತಿರೋದಲ್ಲ, ಬೇಗ ಬಂದು ಬುಕ್ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೆ ಫೇಸಿಂಗು ಸಿಗುತ್ತೆ, ಒಳ್ಳೆ ಸೈಟು ಸಿಗುತ್ತೆ. ಯಾವ್ದು ಬೇಕೋ ಅದು ಖಂಡಿತ ಯಾವ್ದು ಬೇಕೋ ಸೈಟು ಸಿಗುತ್ತೆ, ಯಾವ್ದು ಫೇಸಿಂಗು ಕೂಡ ಸಿಗುತ್ತೆ. ಕಾರ್ನರ್ ಯಾವ್ದಾದ್ರು ಅವೈಲೇಬಲ್ ಇದೆ? ಕಾರ್ನರ್ ಲಿಮಿಟೆಡ್ ಇದೆ ಸರ್. ಬೇಗ ಬಂದು ಬುಕ್ ಮಾಡ್ಕೊಂಡ್ರೆ ಸ್ವಲ್ಪ ಕೊಡೋಣ. ಹೌದು ವೀಕ್ಷಕರೇ, ಸೊ ಜಸ್ಟ್ ಲಾಂಚ್ ಆಗಿರೋದ್ರಿಂದ ಕಾರ್ನರ್ಗಳು ಹಾಟ್ ಕೇಕ್ ತರ ಬುಕ್ ಆಗ್ತಾ ಇದೆ. ಸೊ ಕಾರ್ನರ್ ಯಾರಿಗೆ ಇಷ್ಟ ಇದೆ ಅವರು ದಯವಿಟ್ಟು ಬೇಗ ಬುಕ್ ಮಾಡ್ಕೋಬೇಕು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ವಿಡಿಯೋ ಮುಗಿಯೋದ್ರೊಳಗಡೆ ಪಾಸ್ ಮಾಡಿಬಿಟ್ಟು ನೀವು ಬೇಕಾದ್ರೆ ಕಾಲ್ ಅನ್ನ ಮಾಡಬಹುದು MK ನಂದಿ ಡೆವಲಪರ್ಸ್ಗೆ. ಸರ್ ನಿಮ್ಮ ಆಫೀಸ್ ಬಗ್ಗೆ ಹೇಳಿ, ಲೈಕ್ ನಿಮ್ಮ ಆಫೀಸ್ ಎಲ್ಲಿದೆ, ಯಾವಾಗಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಾ, ಸ್ವಲ್ಪ ಮಾಹಿತಿ ಕೊಡಿ. ನಮ್ಮ ಆಫೀಸ್ ಬಗ್ಗೆ ನೋಡ್ತೀನಿ ಅಂದ್ರೆ ಸರ್, ನಮ್ದು ಬಂದು ವಿಜಯನಗರ MC ಲೇಔಟ್ BGS ಗ್ರೌಂಡ್ ಎದುರುಗಡೆನೆ MK ನಂದಿ ಡೆವಲಪರ್ ಸಂಸ್ಥೆ ಇದೆ. ಓಕೆ. ನಾವು ಸರ್ ಸುಮಾರು ಇಲ್ಲ ಅಂದ್ರೆ 15 ವರ್ಷದಿಂದ ಆಫೀಸ್ ರನ್ ಮಾಡ್ತಾ ಬಂದಿದ್ದೀವಿ. ಸುಮಾರು ಒಂದು 25 ಇಂದ 30 ಲೇಔಟ್ ನೆಲಮಂಗಲ ಸಿಟಿಲೇ ನೆಲಮಂಗಲ ಸಿಟಿಲೇ 15 ಇಂದ 20 ಲೇಔಟ್ ಕಂಪ್ಲೀಟ್ ಮಾಡಿದ್ದೀವಿ. ಸುಮಾರು ಜನಕ್ಕೆ 2,000 ಇಂದ 3,000 ಜನಕ್ಕೆ ಸೈಟ್ಗಳು ಕೊಟ್ಟಿದ್ದೀವಿ ಆಲ್ರೆಡಿ. ಯಾರಾದ್ರೂ ನಿಮ್ಮನ್ನ ವೆರಿಫಿಕೇಶನ್ ಮಾಡಬೇಕು ಸರ್, ನಮ್ಗೆ ಆಲ್ರೆಡಿ ನಿಮ್ಮ ಹತ್ರ ಸೈಟ್ ಅನ್ನ ಬುಕ್ ಮಾಡಿದವ್ರನ್ನ ನಮ್ಗೆ ಮಾತಾಡಿಸಿ ಅಂತಂದ್ರೆ ಈ ರೀತಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬಹುದಾ ಸರ್? ಅವ್ರಿಗೆ ಸರ್ ಎದುರುಗಡೆನೆ ಕರೆಸ್ತೀನಿ. ಅವ್ರಿಗೆ ಕಾಲೇಜ್ ಮಾತಾಡ್ಸಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಏನ್ ಬರುತ್ತೆ ಅಂದ್ರೆ ಡೌಟು, ಯಾರನ್ನ ಕೊಟ್ಟು ಮಾತಾಡ್ಸ್ತಾರೆ ಅಂತ ಅನುಮಾನನೂ ಇರುತ್ತೆ. ಬಟ್ ನಮ್ದು ಆ ತರ ಇಲ್ಲ ಸರ್. ಯಾಕಂದ್ರೆ ನಮ್ಮ ಸಂಸ್ಥೆ ಇಲ್ಲಿವರೆಗೂ ಗುಡ್ ರಿವ್ಯೂ ತಗೊಬಂದಿರೋದು. ಯಾಕಂದ್ರೆ ನಮ್ದೆಲ್ಲ ಸರ್ ಓನ್ ಲೇಔಟ್
ಲೇಔಟೇ ಮಾಡೋದು, ಯಾವುದು ಮಾರ್ಕೆಟಿಂಗ್ ಮಾಡಲ್ಲ, ಯಾವ್ದು ಮಾರ್ಕೆಟಿಂಗ್ ಯಾವುದು ಮಾರ್ಕೆಟಿಂಗ್ ಮಾಡೋದೇ ಇಲ್ಲ ಸರ್. ಲ್ಯಾಂಡ್ ನಿಮ್ದೇನಾ? ಹೌದು ಸರ್, ಓನ್ ಲ್ಯಾಂಡ್ ಸರ್, ನೇರ ಮಾಲೀಕರಿಂದ ನೇರ ಮಾಲೀಕರಿಂದ ಸೈಟ್ ಸಿಗುತ್ತೆ. Okay, ಯಾವುದೇ ತರ ಬ್ರೋಕರ್ ಮೀಡಿಯೇಟರ್ ಯಾರು ಇರಲ್ಲ, ಡೈರೆಕ್ಟ್ ಓನರ್ ಇಂದ ಕಸ್ಟಮರ್ ಸೈಟ್ ಹೋಗುತ್ತೆ. ಓಕೆ, ಬಟ್ ಇಲ್ಲಿ ಯಾವುದೇ ತರ ಕಮಿಷನ್ ಚಾರ್ಜಸ್ ಇರಲ್ಲ, ಕಮಿಷನ್ ಇಲ್ಲ, ಯಾವುದು ಇರಲ್ಲ. ಅದಕ್ಕೆ ಬೆಸ್ಟ್ ಪ್ರೈಸ್ ಕೊಡ್ತೀರಾ ಬೆಸ್ಟ್ ನೀವು? ಪ್ರೈಸ್ ಕೊಡ್ತಾ ಇರುತ್ತೆ ಸರ್. ಈ ಸರೌಂಡಿಂಗ್ ಸುತ್ತಮುತ್ತ ವಿಚಾರಿಸಿದ್ರು ಕೂಡ ಈ ಪ್ರೈಸ್ ಅಲ್ಲಿ ಈ ತರ ಲೇಔಟ್ ಯಾರು ಕೂಡ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ ಅಂತೀರಾ? ಖಂಡಿತ ಸರ್. ನೆಲಮಂಗಲ ಸರೌಂಡಿಂಗ್ ಅಲ್ಲಿ ಒಳ್ಳೊಳ್ಳೆ ಸುತ್ತ ವಿಚಾರಿಸ್ಕೊ ಬರ್ಲಿ, ಈ ತರ ವರ್ಲ್ಡ್ ಕ್ಲಾಸ್ ನಂಬರ್ 1 ಡೆವಲಪ್ಮೆಂಟ್ ಯಾರು ಕೊಡಲ್ಲ. ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀರಾ? ಎಸ್, ಡೆವಲಪ್ಮೆಂಟ್ ಬಂದು ನಂಬರ್ 1 ಡೆವಲಪ್ಮೆಂಟ್. ಏನೇನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ? ಫಸ್ಟ್ ಆಫ್ ಆಲ್ ರೋಡ್ ಹೇಳಿ ನಮಗೆ, ಎಷ್ಟು ಅಗಲದ ರೋಡ್ ಅನ್ನ ಕೊಡ್ತಾ ಸರ್? ಇದ್ದಾರೆ? ಅಗಲ ನೋಡಿ, ರೋಡ್ 30 ಫೀಟ್ ರೋಡ್ ಕೊಟ್ಟಿದ್ದೀನಿ. 30 ಅಡಿ ರೋಡ್, 30 ಅಡಿ ರೋಡ್ ಬರುತ್ತೆ. ನಿಮಗೆ ಫುಟ್ಪಾತ್ ಕೂಡ ರೆಡಿ ಇದೆ. ಬನ್ನಿ ಇಲ್ಲಿ ತೋರ್ಸೋಣ. ನೋಡಿ ವೀಕ್ಷಕರೇ, ನಾನು ನಿಮಗೆ ಒಂದು ಸ್ಪೆಷಲ್ ವಿಚಾರವನ್ನ ತಿಳಿಸ್ಕೊಡ್ಬೇಕು. ಬನ್ನಿ ಇಲ್ಲಿ ನೋಡಿ, ಈ ರೀತಿ ಒಂದು ಡ್ರೈನ್ ಅನ್ನ ಆಲ್ಮೋಸ್ಟ್ ನೀವು ದೊಡ್ಡ ದೊಡ್ಡ ಲೇಔಟ್ಗಳಲ್ಲಿ ಮಾತ್ರ ನೋಡಿರ್ತೀರಾ ಅಲ್ವಾ ಸರ್? ಇದು ಯಾರು ಕೊಟ್ಟ ಸರ್ ಐಡಿಯಾ ನಿಮ್ಗೆ ಈ ತರ ಎಲ್ಲ ಮಾಡಿ ಅಂತ ಹೇಳ್ಬಿಟ್ಟು? ನಾವು ಈ ತರ ಎದಕ್ಕೋಸ್ಕರ ಮಾಡಿದೀವಿ ಅಂದ್ರೆ, ಬಟ್ ಕಸ್ಟಮರ್ ಸರ್ ಎಲ್ಲೋದ್ರೂ ಡೆವಲಪ್ಮೆಂಟ್ ನೋಡ್ತಾನೆ ಇರ್ತಾರೆ. ನಾವು ಅದಕ್ಕೆ ನಂಬರ್ 1 ಡೆವಲಪ್ಮೆಂಟ್ ಕೊಟ್ಟು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ ಅಂತ ಈ ತರ ಒಳ್ಳೆ ಕ್ಲಾಸ್ ನಂಬರ್ 1 ಲೇಔಟ್ ಮಾಡಿದೀವಿ. ಲೇಔಟ್ ಮಾಡಿದ್ದೀರಾ ನೋಡಿ ವೀಕ್ಷಕರೇ, ಇದು ಒಂದೇ ವಿಚಾರ ನೋಡಿ, ನೀರು ಪ್ರಾಪರ್ ಆಗಿ ಡ್ರೈನ್ಗೆ ಹೋಗ್ಬೇಕು, ಇಲ್ಲೆಲ್ಲೂ ನೀರು ನಿಂತ್ಕೊಬಾರ್ದು, ನಿಮ್ಮ ಮನೆ ಎದುರಿಗೆ ಯಾವತ್ತೂ ನೀರು ನಿಂತ್ಕೋಬಾರ್ದು ಅನ್ನೋ ವಿಚಾರ ಇವ್ರಿಗೆ ಬಂದಿದೆ. ನೀಟಾಗಿ ಪ್ರಾಪರ್ ಡ್ರೈನ್ ಅನ್ನ ಕೊಟ್ಟಿದ್ದಾರೆ, ಬಾಕ್ಸ್ ಟೈಪ್ ಡ್ರೈನೇಜ್ ಅನ್ನ ಮಾಡಿದ್ದಾರೆ, ಡ್ರೈನೇಜ್ ಮಾಡಿದೀವಿ. ನಿಮ್ಗೆ ಇಲ್ಲಿ ಸುತ್ತ ನೋಡಿ ಗಿಡ ಹಾಕೊಳ್ಳೋಕು ಫೇಸಿಂಗು ಕೂಡ ಸುತ್ತ ನೋಡಿ ಬಿಟ್ಟಿದ್ದೀವಿ. ಕಬ್ ಸ್ಟೋನ್ ಹಾಕಿ ಗಿಡ ಹಾಕೊಳ್ಳೋದಕ್ಕೆ, ಗಿಡ ಹಾಕೊಳ್ಳೋಕೆ ಸರ್ ಪ್ರತಿ ಒಂದು ಸೈಟ್ಗೂ ಇದೆ ನೋಡಿ ವೀಕ್ಷಕರೇ. ಒಂದಲ್ಲ ಎರಡಲ್ಲ, ನಿಮ್ಮ ಮನೆಗೆ ನೀವು ನಿಮ್ಮ ಮನೆ ಜಾಗನ ಯೂಸ್ ಮಾಡ್ಬೇಕಾಗಿಲ್ಲ. ತುಂಬಾ ಜನ ಏನ್ ಮಾಡ್ತೀರಾ ಅಂದ್ರೆ ಮನೇಲಿ ಗಾರ್ಡನ್ ಮಾಡ್ಕೊಂತೀರಾ. ಸಾರ್ ಏನ್ ಮಾಡಿದಾರೆ ಅಂದ್ರೆ ಬೇಡ ಬೇಡ ಬೇಡ, ನಾವೇ ಜಾಗ ಕೊಟ್ಬಿಡ್ತೀವಿ ಅಂತ ಕೊಟ್ಟಿದ್ದೀವಿ, ಮಾಡ್ಕೊಂಡ್ಬಿಡಿ ಅಂತ ಹೇಳ್ಬಿಟ್ಟು. ನೋಡಿ ಇದ್ರೊಳಗಡೆ ನೀವು ಎಷ್ಟು ಗಿಡ ನೆಟ್ಕೊಂತೀರಾ, ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಗಿಡಾರು ನೆಟ್ಕೊಳ್ಳಿ. ಒಂದ್ ಕಡೆ ಒಂದ್ ಸ್ವಲ್ಪ ಜಾಗ ಗಾಡಿ ಬರೋದಕ್ಕೆ, ನೀವು ಓಡಾಡೋದಕ್ಕೆ ಜಾಗ ಬಿಟ್ಕೊಳ್ಳಿ. ಸೊ ಒಂಥರ ಪ್ಲಾಂಟರ್ ಬಾಕ್ಸ್ ಅನ್ನ ನಿಮ್ಮ ಮನೆಗೆ ಒಂದು ಪ್ಲಾಂಟರ್ ಬಾಕ್ಸ್ ಅನ್ನೇ ಸರ್ ಕ್ರಿಯೇಟ್ ಮಾಡ್ಕೊಟ್ಬಿಟ್ಟಿದ್ದಾರೆ. ಖಂಡಿತ ಸರ್, ಕಟ್ಟೆ ಗಿಟ್ಟ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀರಾ? ಎಲ್ಲ ರೆಡಿ ಇದೆ ಸರ್, ಪ್ರತಿ ಒಂದು ಸೈಟ್ಗೂ ಕೂಡ ರೆಡಿ ಇದೆ ಸರ್. ವಾಟರ್ ಕಲೆಕ್ಷನ್ ಇಂದ ಹಿಡಿದು ಡ್ರೈನೇಜ್ ವರ್ಕ್ ಇಂದ ಹಿಡಿದು ಪ್ರತಿಯೊಂದು ಇದೆ. ಬನ್ನಿ ಬನ್ನಿ. ಸೊ ವೀಕ್ಷಕರೇ, ವಾಟರ್ ಕಲೆಕ್ಷನ್ಸ್ ಬನ್ನಿ ಇಲ್ಲಿ ತೋರಿಸಲೇಬೇಕು ನಿಮಗೆ. ನೋಡಿ ಇಲ್ಲಿ ಏನ್ ಕಾಣ್ತಾ ಇದೆ, ಇದು ವಾಟರ್ ಕಲೆಕ್ಷನ್. ಸರ್ ವಾಟರ್ ಕನೆಕ್ಷನ್ ಏನೋ ತೋರಿಸಿದ್ವಿ, ವಾಟರ್ ಎಲ್ಲಿಂದ ಬರುತ್ತೆ ಸರ್? ವಾಟರ್ ಬಂದು ಬೋರ್ ಸರ್, ನಮ್ದೇ ಸ್ವಂತ ಬೋರ್ ಬರುತ್ತೆ. ಬೋರ್ ಕೂಡ ಹಾಕ್ಸಿ ಪ್ರತಿ ಒಂದು ಸೈಟ್ಗೂ ಕೂಡ ಇಂಡಿವಿಜುವಲ್ ವಾಟರ್ ಕಲೆಕ್ಷನ್ ಕೊಟ್ಟಿದ್ದೀರಾ? ಎಸ್, ಪ್ರಾಪರ್ ನೀರಿದೆ, ಪ್ರಾಪರ್ ನೀರು ಇದೆ, ಪ್ರಾಪರ್ ವಾಟರ್ ಕಲೆಕ್ಷನ್ ಇದೆ, ಪ್ರಾಪರ್ ಲೈನ್ ವರ್ಕ್ ನಡೆದಿದೆ, ಎಲ್ಲಾ ತರ ಡೆವಲಪ್ಮೆಂಟ್ಸ್ ಕೊಟ್ಟಿದ್ದೀನಿ ಸರ್. ಯಾವ್ದು ಪೆಂಡಿಂಗ್ ಇಲ್ಲ. ತೋರಿಸಿ ಮೇಲ್ಗಡೆ ಪವರ್ ಲೈನ್ ರೆಡಿ ಇದೆ, ಪವರ್ ಲೈನ್ ಕೂಡ ರೆಡಿ ಇದೆ. ಪವರ್ ಚಾರ್ಜ್ ಇದೆಯಾ ಸರ್? ಖಂಡಿತ ಸರ್, ಚಾರ್ಜ್ ಇದೆ, ಚಾರ್ಜ್ ಆಗ್ಬಿಟ್ಟಿದೆ. ಖಂಡಿತ. ಯಾರಾದ್ರೂ ಮನೆ ಕಟ್ಕೊಂಡ್ರೆ ನೀರಿಗೆ ಕರೆಂಟ್ಗೆ ತಲೆ ಬಿಸಿ ಇಲ್ಲ, ಯಾವುದಕ್ಕೂ ತಲೆ ಬಿಸಿಲ್ಲ ಸರ್. ಆರಾಮಾಗಿ ಬಂದು ಮನೆ ಕಟ್ಕೊಂಡು ನಾಳೆ ದಿನ ಹೊಸ ಇರ್ಬೋದು. ಯಾಕಂದ್ರೆ ಸುತ್ತಮುತ್ತ ನೋಡಿ, ರೈಟ್ ಸೈಡ್ ನೋಡ್ತೀರಾ ಲೆಫ್ಟ್ ಸೈಡ್ ನೋಡ್ತೀರಾ ವಿಲೇಜ್, ರೈಟ್ ಸೈಡ್ ನೋಡ್ತೀರಾ ವಿಲೇಜ್, ಮಧ್ಯದಲ್ಲೇ ನಮ್ ಲೇಔಟ್ ಇರೋದು, ಮಧ್ಯದಲ್ಲೇ ಇದೆ. ಸೊ ಎದ್ರುಕೊಳ್ಳೋ ಅಗತ್ಯ ಇಲ್ಲ, ಏನಪ್ಪಾ ಯಾವ್ದೋ ಔಟ್ಸ್ಕಟ್ ಅಲ್ಲಿ ತಗೊಂಡ್ಬಂದ್ಬಿಟ್ಟಿದ್ದಾನೆ, ಯಾವ್ದೋ ಕಾಡಲ್ಲಿ ತಗೊಂಡ್ಬಂದ್ಬಿಟ್ಟಿದ್ದಾನೆ, ಏನಿಲ್ಲ ವೀಕ್ಷಕರೇ. ಈ ಕಾಲದಲ್ಲಿ ಸಿಟಿ ಒಳಗಡೆ ಹೋಗಿ ಸೈಟ್ ತಗೊಂತೀರಾ ಅಂತಂದ್ರೆ ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬೇಕು, ಲಕ್ಷಾಂತರ ರೂಪಾಯಿ ಇಲ್ಲ ಸರ್, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬೇಕು. ಸೊ ಇಲ್ಲಿ ನೀವು ಇಲ್ಲಿ ಬಂದು ತಗೊಂತೀರಾ, 50 ಲಕ್ಷನೂ ಖರ್ಚು ಮಾಡಬೇಕಾಗಿಲ್ಲ, 20 ಲಕ್ಷನೂ ಖರ್ಚು ಮಾಡಬೇಕಾಗಿಲ್ಲ, ಹೋಗ್ಲಿ 15 ಲಕ್ಷನೂ ಖರ್ಚು ಮಾಡಬೇಕಾಗಿಲ್ಲ. ಬೆಸ್ಟ್ ಪ್ರೈಸನ್ನು ಇವತ್ತು MK ನಂದಿ ಡೆವಲಪರ್ಸು ನಮಗೋಸ್ಕರ ಕೊಡ್ತಿದ್ದಾರೆ. ಪ್ರೈಸ್ ಬಗ್ಗೆನೂ ಮಾತಾಡೋಣ ಬನ್ನಿ. ಅದಕ್ಕಿಂತ ಮಾತಾಡೋಕ್ಕಿಂತ ಮುಂಚೆ ಸರ್, ಇವಾಗ ಯಾರಾದರೂ ಲೈಕ್ ಇಲ್ಲಿ ಬಂದು ಉಳ್ಕೊಬೇಕಂದಾಗ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ಗಳು ನಮ್ಗೆ ಯಾವ್ದು ಸಿಗ್ತಾ ಇದೆ ಸರ್? ಸ್ಕೂಲು, ಕಾಲೇಜ್, ಹಾಸ್ಪಿಟಲ್ ಹೋಗ್ತೀನಿ ಅಂದ್ರೆ ನಿಮಗೆ ಶಿವಕುಮಾರ್ ಸ್ವಾಮಿ ಇಂಜಿನಿಯರ್ ಸ್ಕೂಲ್ ಕಾಲೇಜ್ ಸಿಗುತ್ತೆ. ನೆಲಮಂಗಲ ಸಿಟಿಗೆ ಹೋದ್ರೆ ಹರ್ಷ ಸ್ಕೂಲ್, ಹರ್ಷ ಕಾಲೇಜು, ಎಲ್ಲಾ ತರ ಸ್ಕೂಲ್ ಕಾಲೇಜ್ಗಳು ಸಿಕ್ಬಿಡುತ್ತೆ ನಿಮಗೆ. ಹರ್ಷ ಹಾಸ್ಪಿಟಲ್ ಕೂಡ ಇದೆ, ಹರ್ಷ ಹಾಸ್ಪಿಟಲ್ ಕೂಡ ಇದೆ. ಓಕೆ ಓಕೆ. ಅಂಡ್ ದಿನ ಬೆಳಗ್ಗೆ ಗ್ರಾಸರೀಸ್ ತಗೊಬೇಕು ಅಂದ್ರೆ ನಮ್ಗೆ ಅಂಗಡಿಗಳು ಎಲ್ಲಿ ಬರುತ್ತೆ ಸರ್? ಗ್ರಾಸರೀಸ್ ತಗೋತೀನಿ ಅಂದ್ರೆ ನಿಮ್ಗೆ ಎಲ್ಲಾ ತರ ಹೋಗ್ತೀನಿ ಅಂದ್ರೆ ಗೊಲ್ಲಳಿಗೆ ಹೋಗ್ತೀನಿ, ಎಲ್ಲಾ ತರ ಗ್ರಾಸರೀಸ್ ಹತ್ರದಲ್ಲೇ ಇಲ್ಲಾಂದ್ರೆ ಇಲ್ಲಿ ಊರಿಗೆ ಅಟ್ಯಾಚ್ ಇದೆ ಹೋಗ್ತಿದ್ರೆ ಸಣ್ಣ ಪುಟ್ಟ ಗ್ರಾಸರೀಸ್ ಸಿಗುತ್ತೆ, ಚಿಕ್ಕ ಪುಟ್ಟ ಅಂಗಡಿಗಳೆಲ್ಲ ಇದೆ ಸರ್. ನಿಮ್ಗೆ ಇನ್ನೊಂದು ಏನಂದ್ರೆ ಪ್ಲಸ್ ಪಾಯಿಂಟ್, ಈ ಮೇನ್ ರೋಡ್ ಏನ್ ಕಾಣಿಸ್ತಿದೆ, 4 ಡೇ ಬಸ್ ಇಲ್ಲ ನಿಮ್ಗೆ 6 ಇಂದ 7 ಸರಿ ಓಡಾಡುತ್ತೆ ನೋಡಿ. ಇವಾಗೂ ಕೂಡ ಬಸ್ ಹೋಗ್ತಾನೆ ಇದೆ ಅಲ್ಲಿ. ಕರೆಕ್ಟ್. ಸೊ ವೀಕ್ಷಕರೇ, ನಾವು ಮಾತಾಡ್ತಿರ್ಬೇಕಾದ್ರೆ ಆಲ್ರೆಡಿ ನಮ್ಮ ಹಿಂದೆ ಬಸ್ ಹೋಗಿರುತ್ತೆ, ನೀವು ನೋಡಿರ್ತೀರಾ. ಸೊ ಬಸ್ಸು ರೆಗ್ಯುಲರ್ ಇದೆ. ಸೊ ನೀವು ಮಾರ್ಕೆಟ್ಗೆ ಹೋಗೋದಿದ್ರೆ ಡೈರೆಕ್ಟ್ ಇದೆ, ಇದಕ್ಕೆ ನಮ್ಮ ನೆಲಮಂಗಲಕ್ಕೆ ಹೋಗ್ತೀರಾ ಡೈರೆಕ್ಟ್ ಬಸ್ ಸಿಗುತ್ತೆ, ಮೆಜೆಸ್ಟಿಕ್ ಹೋಗೋದಿದ್ರೆ ಡೈರೆಕ್ಟ್ ಬಸ್ ಸಿಗುತ್ತೆ. ಸೊ ಬಸ್ಸಿನ ವ್ಯವಸ್ಥೆ ಪ್ರಾಪರ್ ಆಗಿದೆ ಸರ್. ಯಾವುದೇ ತರ ಒಳಗಡೆ ಗಲ್ಲಿ ಗಿಲ್ಲಿಲೆಲ್ಲ ಕೊಡ್ತಲ್ಲ, ಹೈವೇ ಅಟ್ಯಾಚ್ ಆಗೇ ಕೊಡ್ತಾ ಇದೆ. ಅದೇ ಹೇಳ್ತಾ ಇರೋದು, ಮೇನ್ ರೋಡ್ ಅಟ್ಯಾಚ್ ಆಗಿದೆ. ಈ ಏರಿಯಾ ನನಗೂ ಕೂಡ ತುಂಬಾ ಚಿರಪರಿಚಿತ, ತುಂಬಾ ಓಡಾಡ್ತಾ ಇರ್ತೀನಿ. ಬಟ್ ಇನ್ನೊಂದೇನಂದ್ರೆ ಸರ್, ಸುತ್ತ ಬಂದು ಗೇಟೆಡ್ ಕಮ್ಯುನಿಟಿ ಕೊಟ್ಟಿದೆ, ಸುತ್ತಲೂ ನೋಡ್ಬೋದು. ಈ ಕಡೆ ಎಲ್ಲ ತೋರಿಸಿ ನಮ್ಮ ವೀಕ್ಷಕರಿಗೆ, ಸುತ್ತ ಕಾಂಪೌಂಡ್ ಫೆಸಿಲಿಟಿ ಇದೆ. ಮತ್ತೆ ಇನ್ನೊಂದೇನ ಸರ್, ಪ್ಲಸ್ ಪಾಯಿಂಟ್ ನಿಮಗೆ ಆರ್ಚ್ ಬಂದು ಸೆಕ್ಯೂರಿಟಿ ಕೂಡ ಇಡ್ತೀರಾ? ಖಂಡಿತ. ಸೊ ವೀಕ್ಷಕರೇ, ಸರ್ ಕೊಡ್ತಾ ಇರುವಂಥ ಅಮ್ಯುನಿಟೀಸ್ಗಳನ್ನ ನೋಡ್ತಾ ಇದ್ರೆ, ಇಲ್ಲಿನ ಲೊಕ್ಯಾಲಿಟಿ ನೋಡ್ತಾ ಇದ್ರೆ ನನ್ಗೆ ಯಾಕೋ ಸರ್ ಬೇಜಾನ್ ರೇಟ್ ಹೇಳ್ತಾರೆ ಅನಿಸ್ತಾ ಇದೆ. ಬಟ್ ಆದರೆ ಹಾಗಿಲ್ಲ, ನೀವು ಯೋಚನೆ ಮಾಡೋ ಅಗತ್ಯ ಇಲ್ಲ. ಬೆಸ್ಟ್ ಪ್ರೈಸನ್ನು ಇವತ್ತು ನಿಮಗೋಸ್ಕರ ನಾವು ತೊಗೊಂಬಂದಿದ್ದೀವಿ ಅಂತ ಹೇಳ್ಬೋದು. ಸರ್ ಇವಾಗ
ಫೈನಲ್ ಆಗಿ ಪ್ರೈಸ್ ಅನ್ನ ಮಾತಾಡ್ಕೊಂಡ್ಬಿಡ. ಖಂಡಿತ ಸರ್ ಸರ್. ಎಷ್ಟು ಬೆಲೆನ ಕೋಟ್ ಮಾಡ್ತಾ ಇದ್ದೀರಾ? ಇಂಥ ಲೇಔಟ್ ಎಲ್ಲ ನೀವು ನೋಡ್ತೀರಂದ್ರೆ ಎಲ್ಲ ಕಡೆ 20-25 ಲಕ್ಷಕ್ಕೆ ಮಾರ್ತಾರೆ. ಕನ್ನಡ ಓವರ್ ಚಾನಲ್ ಕಡೆಯಿಂದ ಯಾರು ನೋಡ್ಕೊ ಬರ್ತಾರೋ ಡೈರೆಕ್ಟ್ಗೆ ಸರ್ ಡೈರೆಕ್ಟ್ ನೆಗೋಷಿಯೇಟ್ ಕೊಟ್ಬಿಡ್ತೀನಿ. ನಾನು ಮಾರ್ತಾರೋ ಬಂದು 1300 ರೂಪಾಯಿ ಸ್ಕ್ವೇರ್ ಫೀಟ್. ನಿಮ್ಮ ಚಾಲಿಂದ ಬರ್ತಾರ ಡೈರೆಕ್ಟ್ 100 ರೂಪಾಯಿ ಡಿಸ್ಕೌಂಟ್ ಕೊಟ್ಟು 1200 ರೂಪಾಯಿ ಫೈನಲ್ ಮಾಡ್ತೀನಿ. ಓನ್ಲಿ 1200 ರೂಪಾಯಿ. ಓನ್ಲಿ 1200 ರೂಪಾಯಿ BM ಥರ ಡೆವಲಪ್ಮೆಂಟ್ ಆಗಿರೋ ಲೇಔಟ್. ನೋಡಿ ವೀಕ್ಷಕರೇ, ಹೈ ಕ್ವಾಲಿಟಿ ಲೇಔಟ್ 1200 ರೂಪಾಯಿ. ಎಸ್, ವರ್ತಿದ್ಯಾ? ಈ ಸುತ್ತಮುತ್ತ ಸಿಗೋದಿಲ್ವ ಈ ರೇಟ್ಗೆ ನಮಗೆ? ಸುತ್ತಮುತ್ತ ಸರ್ ಅವರು ನೆಲಮಂಗಲ ಸರೌಂಡಿಂಗ್ ಅಲ್ಲ ಸರ್, 10 ಅಲ್ಲ 50 ಕಡೆ 100 ಕಡೆ ವಿಚಾರಿಸ್ಕೊ ಬರಲ್ಲ. ಈ ತರ ವರ್ಲ್ಡ್ ಕ್ಲಾಸ್ ಲೇಔಟ್ ಬಂದು 1200 ರೂಪಾಯಿ ಯಾರು ಕೊಡೋದಿಲ್ಲ ಅಂತೀರಾ? ಖಂಡಿತ ಚಾಲೆಂಜ್ ಇದು. ಓಪನ್ ಚಾಲೆಂಜ್ ಆಗಿ ಹೇಳ್ತೀನಿ ಸರ್, ವಿಚಾರಿಸ್ಕೊ ಬರಲಿ 1200 ರೂಪಾಯಿ ಯಾರು ಕೊಡಲ್ಲ. ನೋಡಿ ವೀಕ್ಷಕರೇ, ಸರ್ ಚಾಲೆಂಜ್ ಆಗಿ ಹೇಳ್ತಿದ್ದಾರೆ ಅಂತಂದ್ರೆ ಬೆಲೆಯಲ್ಲಿ ನಿಜವಾಗ್ಲೂ ದಮ್ ಇದೆ. ಜೊತೆಲಿ ಕನ್ನಡಕರು ವೀಕ್ಷಕರ 100 ರೂಪಾಯಿ ಡಿಸ್ಕೌಂಟ್ 1200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ಅಂತ ಹೇಳ್ಬೋದು. 14,40,000 ರೂಪಾಯಿ ಬಂದು 30-40 ಆಗುತ್ತೆ. ಆಫ್ ಸೈಡ್ ತಗೋತೀರಾ 7,20,000 ರೂಪಾಯಿ ಆಫ್ ಸೈಡ್ ಆಗುತ್ತೆ ಅಲ್ವಾ? ಸೊ ವೀಕ್ಷಕರೇ, 14,40,000 ರೂಪಾಯಿಗೆ ಕಣ್ಣು ಮುಚ್ಕೊಂಡು ತಗೊಬೋದು ಒಂದು 30-40 ಸೈಟ್ ಅನ್ನ. ಇಷ್ಟೊಂದು ಡೆವಲಪ್ ಆಗಿರುವಂತಹ ಲೇಔಟ್. ಪ್ರತಿ ಸೈಟ್ಗೂ ಕೂಡ ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ, ಪ್ಲಾಂಟರ್ ಬಾಕ್ಸ್ ವ್ಯವಸ್ಥೆ, ನೇಮ್ ಬೋರ್ಡ್, ಎಲ್ಲ ಬಾರ್ಡರ್ ಎಲ್ಲ ರೆಡಿ ಇದೆ. ಪ್ರತಿಯೊಂದು ರೆಡಿ ಇದೆ. ಆಮೇಲೆ ಇನ್ನೊಂದು ಕೇಳಬೇಕು, ಟಾರ್ ಯಾವಾಗ ಹಾಕೊಡ್ತೀರಾ ನೀವು? ಇವಾಗ ಏನಾಗುತ್ತೆ ಸರ್, ಕಮ್ಮಿ ಬಜೆಟ್ ಕೊಡ್ತಾ ಇದ್ದೇನೆ ಅಷ್ಟೇ. ಇವಾಗ ಸ್ವಲ್ಪ ದಿನದಲ್ಲಿ ಇನ್ನೊಂದು ಸ್ವಲ್ಪ ದಿನ ಟಾರು ಕೂಡ ಹಾಕ್ಸ್ಕೊಡ್ತೀನಿ. ರೇಟ್ ಜಾಸ್ತಿ ಆಗ್ಬಿಡುತ್ತೆ. 100% ರೇಟ್ ಜಾಸ್ತಿ ಆಗುತ್ತೆ ಸರ್. ಅದಕ್ಕೆ ಹೇಳ್ತಿರೋದು, ಯಾರೆಲ್ಲ ಒಂದು ಸೈಟ್ ತಗೋಬೇಕಂತ ಒಂದು ಕನಸಂತ ಇದೆಯೋ 100% ಬಂದು ಒಳ್ಳೆ ಲೇಔಟ್ ಕೊಡ್ತಿದೀವಿ. ಬಟ್ ನಮ್ಮ ಸಂಸ್ಥೆ ಇಲ್ಲಿವರೆಗೂ ಒಂದು ಒಳ್ಳೆ ಗುಡ್ ರಿವ್ಯೂ ತಗೊಬಂದಿದೆ. ಯಾವುದೇ ತರ ಬ್ಯಾಡ್ ರಿವ್ಯೂ ಯಾವುದೂ ಇಲ್ಲ. ಅದಕ್ಕೆ ಬಂದು MK ನಂದಿ ಡೆವಲಪರ್ ಸಂಸ್ಥೆಗೆ 100% ಅವ್ರು ಬಂದು ಒಂದು ಸೈಟ್ ತಗೋಬಹುದು ಅಂತ 100% ತಗೋಬಹುದು ಸರ್. ಪ್ರೀ ಲಾಂಚ್ ಆಫರ್ ಆಗಿರೋದ್ರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಇಮಿಡಿಯೇಟ್ಲಿ ಕಾಲ್ ಮಾಡಿ ಸೈಟ್ ವಿಸಿಟ್ಸ್ ಅನ್ನ ಮಾಡಬಹುದು. ಅಂಡ್ ತುಂಬಾ ಜನ ಕೇಳ್ತಾ ಇರ್ತಾರೆ, ಸರ್ ಲೊಕೇಶನ್ ಕೊಡಿ, ಸರ್ ಸೈಟ್ ಲೊಕೇಶನ್ ಕೊಡಿ. 100% ಸೈಟ್ ಲೊಕೇಶನ್ ಕೊಟ್ಟಿರ್ತೀನಿ. ನೀವೇ ಆರಾಮಾಗಿ ನೋಡಿ ಎಲ್ಲಿಗೆ, ನೆಲಮಂಗಲದಿಂದ ಎಷ್ಟು ದೂರ ಆಗುತ್ತೆ, ದೊಡ್ಡಬಳ್ಳಾಪುರ ಮೇನ್ ರೋಡಿಂದ ಎಷ್ಟು ದೂರ ಆಗುತ್ತೆ, ರೈಲ್ವೆ ಗೊಳ್ಳಳ್ಳಿಯಿಂದ ಎಷ್ಟು ದೂರ ಆಗುತ್ತೆ, ಪ್ರತಿಯೊಂದನ್ನು ಚೆಕ್ ಮಾಡ್ಕೋಬಹುದು. ಯಾರಾದರೂ ಏರ್ಪೋರ್ಟ್ಗೆ ಹೋಗ್ಬೇಕಾ, ಅರ್ಧ ಗಂಟೆಲಿ ಇಲ್ಲಿಂದ ನೀವು ದೊಡ್ಡಬಳ್ಳಾಪುರ ಮೇನ್ ರೋಡ್ ಬರ್ತಾ ಇದೆ, ಆ ಥರದಲ್ಲೇ ಬಂದಿದೆ. ಅದರೊಳಗಡೆ ನೀವು ಆರಾಮಾಗಿ ಅರ್ಧ ಗಂಟೆಯಲ್ಲಿ ಏರ್ಪೋರ್ಟ್ಗೆ ರೀಚ್ ಕೂಡ ಆಗ್ಬೋದು. ರೈಲ್ವೆ ಗೊಳ್ಳಳ್ಳಿಗೆ ಹೋಗ್ಬಿಟ್ರೆ ಟ್ರೈನಲ್ಲಿ ಎಲ್ಲಿ ಬೇಕಾದರೂ ಓಡಾಡ್ಬೋದು. ಬಸ್ ಅಂತೂ ನಿಮ್ಮ ಕಣ್ಣು ಎದುರಿಗೆ ಇವಾಗಲೇ ನಮ್ಮ ಹಿಂದ್ಗಡೆನೇ ಪಾಸ್ ಆಯಿತು. ಸೊ ಟೆನ್ಷನ್ ಇಲ್ಲ, ಜೆನ್ಯೂನ್ ಕ್ವಾಲಿಟಿ ಆಗಿರುವಂಥ ಲೇಔಟ್ ಅಂತ ಹೇಳ್ಬೋದು. ಸರ್ ಯಾರಾದರೂ ಲೋನ್ ಬೇಕು ಅಂತಂದರೆ ಲೋನ್ ಎಷ್ಟು % ಲೋನ್ ಮಾಡ್ಕೊಡ್ತೀರಾ ನೀವು? ಸರ್ ಲೋನ್ಗೆ ಹೋಗ್ತೀನಿ ಅಂದರೆ ಸರ್ ಪ್ರೊಫೈಲ್ ಏನಾದ್ರು ಕರೆಕ್ಟಾಗಿತ್ತು ಅಂದರೆ ಒಂದು 70% ವರೆಗೂ ರೀಚ್ ಮಾಡ್ತೀನಿ ಸರ್. ರೀಚ್ ಮಾಡ್ಕೊಡ್ತೀರಾ? 30% ಪೇಮೆಂಟ್ ಮಾಡಿದ್ರೆ 30% ಪೇ ಮಾಡಬೇಕಾಗುತ್ತೆ. ಡಿಪೆಂಡ್ ಅಪ್ ಏನಂದ್ರೆ ಪ್ರೊಫೈಲ್ ಸರ್. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಒಂದು 5-6 ಲಕ್ಷ ಇಟ್ಕೊಂಡ್ಬಂದ್ರೆ ನಮ್ಮ ಪ್ರೊಫೈಲ್ ಚೆನ್ನಾಗಿದೆ ಅಂತಂದ್ರೆ 5-6 ಲಕ್ಷ ಇಟ್ಕೊಂಡ್ಬಂದ್ರೆ ಆರಾಮಾಗಿ ಸೈಟ್ ಆಗ್ಬಿಡುತ್ತೆ. ಸೈಟ್ ಆಗುತ್ತೆ ನೋಡಿ ಸರ್. ಇವಾಗೂ ಕೂಡ ಒಂದು ಬಸ್ ಹೋಗ್ತಿದೆ ನೋಡಿ ವೀಕ್ಷಕರೇ. ಜಸ್ಟ್ ನಿಮ್ಗೆ 10 ನಿಮಿಷಕ್ಕೆ ಈಗ ನಾವು ಮಾತಾಡ್ತಿರ್ಬೇಕಾದ್ರೆ 2 ಬಸ್ ಪಾಸ್ ಆಯ್ತು. ನೀವು ನೋಡ್ತಾ ಇರ್ಬೋದು, BMTC ಬಸ್ ನಿಮ್ಮ ಕಣ್ಣೆದುರುಗಡೆನೆ ಹೋಗ್ತಾ ಇದೆ ವೀಕ್ಷಕರೇ. ಸೊ ಅಷ್ಟೊಂದು ಕ್ವಾಲಿಟಿ ಆಗಿರುವಂಥ ಲೇಔಟು, ಮೇನ್ ರೋಡ್ಗೆ ಇರುವಂಥ ಲೇಔಟು. ಸರ್ ಮೇನ್ ರೋಡಿಗೆ ಇರೋದ್ರಿಂದ ಎದುರುಗಡೆ ಎಸ್ ಕಮರ್ಷಿಯಲ್ ಸೈಟ್ಸ್ ಬರುತ್ತೆ ಸರ್. 100% ಫ್ರಂಟಲ್ಲಿ ಏನಿದೆ ಅದೆಲ್ಲ ಫುಲ್ ಕಮರ್ಷಿಯಲ್ ಸೈಟ್ ಬರುತ್ತೆ. ಓಕೆ, ಒಳಗಡೆ ಅಷ್ಟೇ ನಿಮಗೆ ಸೈಟ್ ಬರುತ್ತೆ. ಕಮರ್ಷಿಯಲ್ ಸೈಟ್ಗೆ ಏನು ಪ್ರೈಸ್ ಕೊಡ್ತಾ ಇದೆ ಸರ್? ಕಮರ್ಷಿಯಲ್ ಸೈಟ್ ಬಂದು ನಾವೇ ಇಟ್ಕೊಂಡಿದ್ದೀವಿ ಸರ್. ಯಾಕಂದ್ರೆ ಸರ್ ನಂಬರ್ 1 ಡೆವಲಪ್ಮೆಂಟ್ ಟಾರ್ಗೆಟ್ ಎಲ್ಲ ಆಗ್ಬಿಟ್ರೆ ಆಮೇಲೆ ಅದನ್ನ ಲಾಂಚ್ ಮಾಡೋಣ ಅಂತ ಹಂಗೆ ಇಟ್ಕೊಂಡು ಲಾಂಚ್ ಮಾಡೋಣ ಅಂತ ಇದ್ದೀರಾ. ಯಾರಾದ್ರೂ ತಮ್ಮ ಅಂದ್ರೆ ಪ್ರೈಸ್ ಹೇಳೋದೇನು ಬೇಡ, ನೀವು ಕಮರ್ಷಿಯಲ್ ಸೈಟ್ ಬೇಕಂದ್ರೆ ಸರ್ ಬೇಕಾದ್ರೆ ಕುತ್ಕೊಂಡು ಮಾತಾಡ್ಬೋದು, ನೆಗೋಷಿಯೇಟ್ ಮಾಡ್ಕೋಬಹುದು. ಖಂಡಿತ ಮಾಡ್ಕೊಡ್ತೀವಿ ಅಲ್ವಾ? ಸೊ ವೀಕ್ಷಕರೇ, 1200 ರೂಪಾಯಿ ಇಲ್ಲಿ ಫೈನಲ್ ಆಗ್ತದೆ ಅಂತಂತಂದ್ರೆ ನಿಮಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ಕಮರ್ಷಿಯಲ್ ಸೈಟ್ ಕೂಡ ಸರ್ ನೆಗೋಷಿಯೇಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಅದನ್ನ ಅವರು ಆ್ಯಕ್ಚುಲಿ ಇನ್ನೂ ಇದು ಮಾಡಿಲ್ಲ, ಡಿವೈಡ್ ಮಾಡಿಲ್ಲ. ಆದ್ದರಿಂದ ನೀವು ಬರ್ಬೋದು, ಇಲ್ಲ ನಮ್ಗೆ ಈ ಥರ ಬೇಕು, ಈ ಸೈಟ್ ಬೇಕು ಅಂತಂದರೆ ಬೇಕಾದರೆ ಕೂತ್ಕೊಂಡು ಮಾತಾಡ್ಕೋಬೋದು, ನೋಡ್ಬೋದಲ್ವಾ, ಯಾವ್ದು ಬೇಕು ತೊಗೋಬೋದು. ವರ್ತಿದೆ ಅಂತ ಹೇಳ್ತೀನಿ, ಈ ಜಾಗ ವರ್ತಿದೆ ಅಂತ ಹೇಳಿ ಡೆಫಿನೆಟ್ಲಿ ತೊಗೋಬೋದು. ಕಮರ್ಷಿಯಲ್ ಬೇಕು, ಕಾರ್ನರ್ ಬೇಕು, ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಅಲ್ಲಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಸರ್ ಯಾರಾದರೂ ಬರಬೇಕು ಅಂತಂತಂದರೆ ಲೈಕ್ ಸಂಡೇಸ್ ಬರ್ತಾರೆ, ಯಾರು ಇರ್ತಾರೆ ಸರ್ ಇಲ್ಲಿ? ಸರ್ ಖಂಡಿತ ಸರ್, ಪ್ರತಿದಿನ ನಮ್ಮ ಎಕ್ಸಿಕ್ಯೂಟಿವ್ ಇಲ್ಲೇ ಇರ್ತಾರೆ. ಪ್ರತಿದಿನ ಸಂಡೇ ಅನ್ನೋದೇನಿಲ್ಲ, ಪ್ರತಿದಿನ ಮಂಡೇ ಟ್ಯೂಸ್ಡೇ ಅಷ್ಟೇ ವೀಕ್ ಆಫ್ ಇರುತ್ತೆ. ಪ್ರತಿದಿನ ಯಾವಾಗಾರ ಬರಲಿ ನಮ್ಮ ಎಕ್ಸಿಕ್ಯೂಟಿವ್ ಇಲ್ಲೇ ಇರ್ತಾರೆ. ಅವ್ರಿಗೆ ಏನು ಮಾಹಿತಿ ಬೇಕು ಪ್ರತಿಯೊಂದು ತಿಳಿಸ್ಕೊಡ್ತಾರೆ. ಇಲ್ಲ ಡೈರೆಕ್ಟ್ ಆಫೀಸ್ಗೆ ಬರ್ತಾರ, ನಮ್ಮ ಕಡೆ ಅಂದ್ರೆ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ. ಆಫೀಸ್ ಹತ್ರ ಬಂದು ನಾವೇ ಖುದ್ದ ಕರ್ಕೊಬಂದು ತೋರಿಸ್ತೀವಿ ಏನೇನು ಡೆವಲಪ್ಮೆಂಟ್ ಬರುತ್ತೆ, ಇಲ್ಲಿ ತಗೊಂಡು ಏನು ವರ್ತಿದೆ, ಸುತ್ತಮುತ್ತ ಏನೇನು ಡೆವಲಪ್ಮೆಂಟ್ ಬರ್ತದೆ, ಇಲ್ಲಿ ತೊಗೊಂಡಿದ್ರೆ ನಿಮ್ಗೆ ಏನು ಯೂಸ್ ಆಗುತ್ತೆ ಮುಂದಕ್ಕೆ ಎಲ್ಲ ಥರ ನೀವು ಎಕ್ಸಿಕ್ಯೂಟಿವ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೊಡ್ತಾರೆ. ಆಮೇಲೆ ಸೈಟ್ ನೋಡ್ಕೊಂಡು ನೆಕ್ಸ್ಟ್ ಫರ್ದರ್ ಅವರು ಏನೋ ಬುಕ್ಕಿಂಗು ಬ್ಲಾಕಿಂಗು ಏನೋ ಮಾಡಿ. ಬುಕ್ಕಿಂಗ್ ಹೇಗೆ ಬುಕ್ಕಿಂಗ್ ಮಾಡುತ್ತೆ ಸರ್? ಜಸ್ಟ್ ಬುಕ್ಕಿಂಗ್ ಅಮೌಂಟ್ ಅಂತ ಜಸ್ಟ್ 10,000 ಇಡ್ತಾ ಇದ್ದೀನಿ ಅಷ್ಟೇ. 10,000 ಕೊಟ್ಟು ಬುಕ್ಕಿಂಗ್ ಮಾಡ್ಕೊಂಡೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ, 1 ವೀಕ್ ಟೈಮ್ ಕೊಡ್ತೀನಿ. ಲೀಗಲ್ ಎಲ್ಲಾರ ಮಾಡಿಸ್ಕೊ ಬರಲಿ ಸರ್. ಯಾಕಂದ್ರೆ ನಾವು ಸರ್ ಇಷ್ಟ ಕೋಟಿ ಬಂಡವಾಳ ಹಾಕ್ಬೇಕಂದ್ರೆ ನಾವು 1-2-100 ಕಡೆ ಲಾಯರ್ ಕೊಟ್ಟು ಮಾಡೇ ಇರ್ತೀರಾ ನೀವು? 100% ಮಾಡಿರ್ತೀವಿ. ಓಕೆ ಅಂದ್ರೆ ನಾವು ಫರ್ದರ್ ಮೂವ್ ಆಗೋದು. ಯಾಕಂದ್ರೆ ಸರ್ ನಾವೆಲ್ಲ ಓನ್ ಲೇಔಟೇ ಮಾಡೋದು. ಮಾರ್ಕೆಟಿಂಗ್ ಆದ್ರೆ ಏನ್ ಮಾಡ್ತೀವಿ ಅಂದ್ರೆ ಯಾವ್ದು ಮಾಡ್ಬಿಟ್ಟು ಇದು ಮಾಡ್ಬಿಡ್ತಾರೆ. ನಮ್ದು ಆ ಥರ ಮಾಡೋದೇ ಇಲ್ಲ ಸರ್. ಯಾಕಂದ್ರೆ ನಮ್ಮ ಸರ್ ನಾವು ಒಂದು ಪಕ್ಷ
ಲಾಸ್ ಆಗೋದ್ರು ಒಂದಲ್ಲ ಒಂದ್ ಕಡೆ ಎತ್ಕೋತೀವಿ. ಬಟ್ ಕಸ್ಟಮರ್ ಒಂದೊಂದು ರೂಪಾಯಿನ ಕೂಡಿಕ್ಕಿರ್ತಾರೆ. ಬಟ್ ಅವ್ರು ಕಷ್ಟಪಟ್ಟು ತಗೊಂಡಿರ್ತಾರೆ, ಅವ್ರನ್ನ ಒಂದು ಒಳ್ಳೆ ಲೇಔಟ್ ಕೊಡ್ಲೇಬೇಕು. ಸಂಸ್ಥೆಯಿಂದ ಒಂದು ಒಳ್ಳೆ ಸೈಟ್ ಕೊಟ್ಟಿದ್ದೀರಾ 100%. ಅದಕ್ಕೂ ಸರ್ ಇದು ಅಷ್ಟೇ ಒಳ್ಳೆ ಲೇಔಟ್ ಡೆವಲಪ್ಮೆಂಟ್ ಬಂದು ನಂಬರ್ 1 ಡೆವಲಪ್ಮೆಂಟ್ ಕೊಟ್ಟು ಡಾಕ್ಯುಮೆಂಟ್ಸ್ ಹೋಗ್ತೀನಿ, ಜಿನಿಯನ್ ಡಾಕ್ಯುಮೆಂಟ್ ಬರುತ್ತೆ. ಯಾವುದೇ ತರ ಲೀಗಲ್ ಎಲ್ಲರೂ ತೋರಿಸ್ಕೊಳ್ಳಿ, ಲೀಗಲ್ 100% ಮಾಡ್ಕೋಬಹುದು. ದಯವಿಟ್ಟು ಲೀಗಲ್ ತಗೊಳ್ಳೋದನ್ನ ಮರಿಬೇಡಿ. ಬಟ್ ನನ್ನ ರಿಕ್ವೆಸ್ಟ್ ಏನಂತಂದ್ರೆ, ನಿಮ್ಮ ತಲೆಯಲ್ಲಿ ಒಂಚೂರಾದ್ರೂ ಸೈಟ್ ಬೇಕು ಅಂತ ಯೋಚನೆ ಇದ್ರೆ ಒಂದ್ಸತಿ ವಿಸಿಟ್ ಮಾಡಿ. ಇಲ್ಲಿ ಡೆವಲಪ್ಮೆಂಟ್ ನೋಡಿದ್ರೆ ನೀವೇ ಹೇಳ್ತೀರಾ. ಖಂಡಿತ ಸರ್, ಕಸ್ಟಮರು ಸೈಟ್ ಬುಕ್ ಮಾಡ್ಕೊಳ್ಳೋದು ಬೇಡ ಸರ್, ಒಂದ್ ಸರಿ ಬಂದು ಸೈಟ್ ನೋಡ್ಲಿ ಸರ್. ಸೈಟ್ ನೋಡ್ಲಿ, ಒಂದೇ ಒಂದ್ ಸರಿ ಬಂದು ಸೈಟ್ ನೋಡ್ಲಿ, 100% ಅವ್ರು ಬುಕ್ಕಿಂಗ್ ಮಾಡ್ಕೊಂಡು ಆಚೆ ಹೋಗಲ್ಲ. ಹೌದಲ್ವಾ? 100% ಗ್ಯಾರಂಟಿ. ಅಷ್ಟು ಇಷ್ಟ ಆಗುತ್ತೆ ನಿಮ್ಗೆ. ಬೆಲೆಗಳು ಸರ್ ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾರೆ. 14.5 ಲಕ್ಷಕ್ಕೆಲ್ಲ ಒಂದು 30 7.5 ಲಕ್ಷಕ್ಕೆಲ್ಲ ನಿಮ್ಗೆ ಆರಾಮಾಗಿ ಒಂದು ಹಾಫ್ ಸೈಟ್ ಸಿಗ್ತಾ ಇದೆ. ಯಾಕೆ ಬಿಟ್ಕೊಂತೀರಾ? ಕನಸಿನ ನಿವೇಶನ ನನ್ಸಾಗ್ಲಿ, ನಿಮ್ಮ ಮನೇಲಿ ಬರಲಿ ಅಂತ ಆಶಿಸ್ತೀನಿ. ಸರ್, ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಲೇಔಟನ್ನು ಒಂದೊಳ್ಳೆ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ.